ಈ ಸಿನಿಮಾದಿಂದ ಡ್ರಾಪ್ ಔಟ್ ಆದ ನಂತರದಲ್ಲಿ ಯಾವತ್ತಾದ್ರೂ ಮುಖಾಮುಖಿ ಆಗಿದ್ದೀರಾ ನೀವು ಮತ್ತೆ ಪವಿತ್ರ ಅವರು ಎದುರು ನೋಡಿದ್ದೀರಾ ಅಂತ? ಇಲ್ಲ ಸರ್, ಅದಾದ ಮೇಲೇ ಇಮಿಡಿಯೇಟಾಗಿ ಒಂದು ಸ್ವಲ್ಪ ದಿವಸಕ್ಕೇ ನಾನು ದರ್ಶನ್ ಅವ್ರ ಜೊತೆ ಫೋಟೋಸ್ಗಳು ಅದೆಲ್ಲ ನಾನು ನೋಡಿದ್ದು. ಸೊ ಹಂಗಾಗಿ ಆಲ್ರೆಡಿ ಅವರು ರೀಚ್ ಆಗಿಬಿಟ್ಟಿದ್ರು, ಅವ್ರು ಸೇರ್ಕೊಬಿಟ್ಟಿದ್ರು ಆರ್ಬಿಟ್ಗೆ, ಎಲ್ಲೂ ಮೀಟ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ. ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಆರೋಪಿಗೆ ನಿಂತಿದ್ದಾರೆ. ಸೊ ಅನ್ಸುತ್ತಾ ಇದು ಈ ಮಟ್ಟಿಗೆ ಹೋಗ್ತಾ ಇದ್ರು ಪವಿತ್ರ ಅಂದ್ರೆ ಒಂದು ಕೊಲೆ ಮಾಡುವಂತ ಸಂದರ್ಭಕ್ಕೆ ಅಂತ? ಸರ್, ನಾನು ಅದೇ ಹೇಳ್ತೀನಿ, ಇಲ್ಲಿ ಕೊಲೆ ಆಗಲಿ ದರೋಡೆ ಆಗಲಿ ಆ ಯಮ್ಮನ್ಗೆ ಅದೆಲ್ಲ ಏನೂ ಬೇಕಿಲ್ಲ. ನನಗೆ ಬೇಕಿರೋದೇನು ದರ್ಶನ್, ನನಗೇನು ಬೇಕು, ನನ್ನ ನಾನು ಸೆಟ್ಲಾಗಬೇಕು, ನನ್ನ ಈಗೋ ನಾನು ಗೆಲ್ಲಬೇಕು. ಮಿಕ್ಕಿದೇನು ಒಂದು ಕರ್ನಾಟಕದ ಏನು ಬಾಕ್ಸ್ ಆಫೀಸ್ ಸುಲ್ತಾನನೇ ಸಿಕ್ಕಿರುವಾಗ ನಿಮ್ಗೆ ಇನ್ನೇನು ಎಲ್ಲನೂ ನೋಡೋದು ಅದೇ ರೇಂಜಲ್ಲೇ ಇರ್ತದಲ್ವಾ. ಸೊ ಹಾಗಾಗಿ ಈ ಕೊಲೆ ಗಿಲೆ ಇದು ಒಂಥರ ಯಮ್ಮ ಹೆಂಗೆ ತೊಗೊಬಿಟ್ಟಿದೆ ಅಂದರೆ ವಾವ್ ಅಂತ ತೊಗೊಂಡಿದ್ದೆ ಯಮ್ಮ. ನನಗೆ ಗೊತ್ತಿರೋಂಗೆ ಎಲ್ಲೂ ಗಿಲ್ಟು ಪಶ್ಚಾತ್ತಾಪ ಇಲ್ಲ. ನಾನು ಹಿಂದೆ ನೋಡಿರೋದ್ರ ಮೇಲೆ ಹೇಳ್ತಾ ಇದ್ದೀನಿ ಹುಡುಗಿ ಥಿಂಕಿಂಗ್ ಬಗ್ಗೆ. ನನಗೋಸ್ಕರ ಒಂದು ಕೊಲೆ ನಡೆದಿದೆ, ಆ ಮರ್ಡರ್ ಆಗಿರೋದು ನಮಗೆ ಬೆಚ್ಚ ಬೀಳ್ತೀವಿ. ಒಂದು ದಿವಸ ನಾವು ಒಂದು ಫೋಟೋನೋ ಒಂದು ಇದೋ ನೋಡಿಬಿಟ್ರೆ ನಾವೇ ಬೆಚ್ಚ ಬೀಳ್ತಾ ಇದ್ದೀವಿ. ನನಗೆ ಡೆಫಿನೆಟಾಗಿ ನಾನು ಬರೆದು ಕೊಡ್ತೀನಿ, ಅವಳಿಗೆ ಯಾವ ಪಶ್ಚಾತ್ತಾಪ, ಯಾವ ಫೀಲ್ ಇಲ್ಲ, ಯಾವ ಭಯನೂ ಇಲ್ಲ, ಬಟ್ ಹ್ಯಾಪಿ ಇದೆ. ನಿಮ್ಗೆ ನೋಡಿರ್ಬೇಕಲ್ಲ, ನೀವು ಮೀಡಿಯಾದವ್ರಿಗೆ ಗೊತ್ತಿದೆ ಹೆಂಗೆ ನಕ್ಕೊಂಡು ಹೋಗ್ತಾ ಇದ್ದಿಲ್ಲ ಹುಡುಗಿ, ಆ ಮೇಕಪ್ ನಕ್ಕೊಂಡು. ಸೊ ಗಿಲ್ಟ್ ಫೀಲೇ ಇಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಪವಿತ್ರ ಅವರು ಅಂದ್ರೆ ನಿಮ್ಮ ಸಿನಿಮಾ ಟ್ರ್ಯಾಪ್ ಆದ ರೀತಿನೇ ದರ್ಶನ್ ಅವರು ಈ ವಿಚಾರದಲ್ಲಿ ಅವ್ರ ವಿಚಾರದಲ್ಲಿ ಟ್ರ್ಯಾಪ್ ಆದ್ರು ಅಂತ ಅನ್ಸುತ್ತೆ? ದರ್ಶನ್ ಅವರು ಟ್ರ್ಯಾಪ್ ಆದರು ಅಂತನಾ ಪವಿತ್ರ ಅವರು ಟ್ರ್ಯಾಪ್ ಆದರು ಅಂತ ಕೇಳ್ತಿದ್ದೀರಾ? ದರ್ಶನ್ ಅವರು ಟ್ರ್ಯಾಪ್ ಆದ್ರ? ಡೆಫಿನೆಟ್ಲಿ. ಈಗ ನಾನು ಅದನ್ನೇ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಇರುತ್ತಪ್ಪ, ನಾನು ಸೆಟಲ್ ಆಗಬೇಕು, ನಾನು ರಿಚ್ ವ್ಯಕ್ತಿ ಒಂದು ನೆರಳಲ್ಲಿ ನಾನು ಸೆಟ್ಲ್ ಆಗಬೇಕು ಅಂತ ಇರುತ್ತೆ. ಅದರಲ್ಲೂ ಒಂದು ಇದು ಫೇಲ್ಯೂರ್ ಆಗಿರ್ತಾರೆ, ಏನು ಒಂದು ಮ್ಯಾರೇಜ್ ಇದರಲ್ಲಿ ಫೇಲ್ಯೂರ್ ಆಗಿರೋರ್ಗಂತೂ ಪಕ್ಕ ಇರುತ್ತೆ. ಎರಡನೇದು ಹಂಗಾಗಬಾರ್ದು, ನಾನು ರಿಚ್ ಈ ಅಮ್ಮಂಗಿದೆ ಬ್ರ್ಯಾಂಡ್ ಹುಚ್ಚಿಗೆ ಕರೆಕ್ಟಾಗಿ ಸಿಕ್ತಲ್ಲ ಸ್ಥಾನ ಗದ್ದುಗೆ. ಸೊ ನಾನು ಹೇಳೋದೇನೆಂದರೆ, ಡೆಫಿನೆಟಾಗಿ ನಾವು ಒಂದು ಸೆಟ್ಲಾಗಬೇಕು ಅನ್ನೋ ಹುಚ್ಚಲ್ಲಿ ಬೇರೆಯವ್ರು ಯಾರೋ ಕೂತಿರೋ ಚೇರಿಂದ ಎಬ್ಬಿಸಿ ಬೇರೆಯವ್ರು ಯಾರೋ ತಿಂತಾರೋ ಅನ್ನನ ಕಿತ್ಕೊಂಡು ಏನು ಸೆಟ್ಲಾದ್ರೆ ಏನು ಪ್ರಯೋಜನ? ನೀನು ಒಂದು ಹೆಣ್ಮಗಳನ್ನ ಇದನ್ನ ಕಿತ್ಕೊಂಡು ಇವಾಗ ನಿನ್ನ ಹತ್ರ ಇನ್ನೊಬ್ಳು ಯಾರೋ ಕಿತ್ಕೊಂಡಾಗ ಫೀಲ್ ಏನಿರುತ್ತೆ ನೆಕ್ಸ್ಟ್? ಸೊ ಅದು 100% ಇದು ಒಂಥರ ಟ್ರ್ಯಾಪನೇ. ನಾನು ಬೆಳಿಬೇಕು ಅನ್ನೋ ಒಂದು ಆಸೆಗೆ ಒಂದು ವ್ಯಕ್ತಿತ್ವ, ಒಂದು ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವ ಸರ್ವನಾಶ ಆಯಿತು. ಒಂದು ದೊಡ್ಡ ವ್ಯಕ್ತಿಯ ಸಂಸಾರ ಹಾಳಾಯಿತು, ಒಂದು ಹೆಣ್ಣಿನ ಭಾಳ ಹಾಳಾಯಿತು. ಜೊತೆಗೆ ಇವತ್ತು ರೇಣುಕಾಸ್ವಾಮಿ ಅಂತ ವ್ಯಕ್ತಿ, ಅವ್ರ ಫ್ಯಾಮಿಲಿ, ಅವನ ಪ್ರಾಣ ಈ ತಗೊಳ್ಳೋ ಮಟ್ಟಿಗೆ ಬಂದು ನಿಂತ್ಕೊಂತು. ಆದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಫೀಲಲ್ಲೇ ಇದೆ ಹುಡುಗಿ, ಯಾವುದೇ ಕಾರಣಕ್ಕೂ ಗಿಲ್ಟ್ ಫೀಲ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.